ವಾರದ ಸಂಚಿಕೆಯಲ್ಲಿ ಬನ್ನಿಘಟ್ಟಲ್ಲಿ ನೆಲೆಸಿರುವ ಚಂಪಕಧಾಮ ಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಈ ದೇವಾಲಯವು ಬೆಂಗಳೂರಿನಿಂದ ಸುಮಾರು 27 ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ. ಬನ್ನಿಘಟ್ಟ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರುವ ಈ ದೇವಾಲಯವು ಚೋಳರ ಕಾಲದಲ್ಲಿ ನಿರ್ಮಿಸಲಾಗಿದೆ ಎಂದು ವರದಿಯಾಗಿರುತ್ತದೆ. ಇದು ಆನೇಕಲ್ ಹಾಗೂ ಕನಕಪುರ ಮತ್ತು ಬೆಂಗಳೂರು ದಕ್ಷಿಣಕ್ಕೆ ಬಹಳ ಸಮೀಪದಲ್ಲಿ ಇರುತ್ತದೆ. ಹಾಗಾದರೆ ಬನ್ನಿ ಈ ದೇವಾಲಯದ ಇತಿಹಾಸವನ್ನು ದೇವಾಲಯದ ಅರ್ಚಕರೊಂದಿಗೆ ತಿಳಿದುಕೊಳ್ಳೋಣ. 1000 ವರ್ಷ ಆಗಿದೆ. 1000 ವರ್ಷ ಅಂದ್ರೆ ಇಲ್ಲಿರೋದು ತಿತ್ತು ಶ್ರೀನಿವಾಸ ದೇವರೇ, ಶ್ರೀದೇವಿ, ಭೂದೇವಿ. ಇದಕ್ಕೆ ಚಂಪಕಧಾಮ ಅಂದ್ರೆ ಸಂಪಿಗೆ ಹೂವು. ಇಲ್ಲಿ ಮರ ಇದೆ, ಸಂಪಿಗೆ ಮರ. ಸೀಸನ್ ಇಲ್ಲಿ ಹೋಗಿ ಡೈಲಿ ಒಂದೊಂದು ಬಿಡುತ್ತೆ ಸಂಪಿಗೆ ಹೂವು. ಪ್ರತಿದಿನಾನು ಅದು ತಂದು ಕೊಡ್ತಾರೆ ಭಕ್ತಾದಿಗಳು ಬೆಳಿಗ್ಗೆ ಹೊತ್ತು ಸಂಪಿಗೆ ಹೂವು. ಇದಕ್ಕೆ ಹೆಸರು ಬಂದು ಬನ್ನೇಟಿಕೆ ಚಂಪಕಾರಣ್ಯ. ಸುತ್ತಮುತ್ತ ಮರ ಇದೆ, ಸಂಪಿಗೆ ಮರ. ಇದಕ್ಕೆ ಹೆಸರು ಅಂದ್ರೆ ಚಂಪಕಧಾಮ ಅಂದ್ರೆ ಇಲ್ಲಿರೋದು ತಿತ್ತು ಶ್ರೀನಿವಾಸ ದೇವರೇ, ಶ್ರೀದೇವಿ, ಭೂದೇವಿ. ಅಂದ್ರೆ ಚಂಪಕಧಾಮ ಅಂದ್ರೆ ಇಲ್ಲಿ ಕೆಳಗಡೆ ದೇವಸ್ಥಾನ ಇದೆ. ಈ ಕೆಳಗಡೆ ನಮ್ಮ ದೊಡ್ಡವರು ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ರು. ಆಗ ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ, ಅವ್ರ ತಾತ 10 ತಲೆ ಆಗ್ಬಿಟ್ಟಿದೆ ಇದು. ಅವ್ರಿಗೆ ಹೋಗಿ ಕೆಳಗಡೆ ಪೂಜೆ ಮಾಡ್ಕೊಂಡ್ಬರ್ತಾ ಇರೋದು. ಇದು ಯಾಗಿದೆಯೋ ಅದೇ ತರ ಇದೆ ಅಂತ ದೇವಸ್ಥಾನ. ಆಯ್ತಾ? ಇದು ಮೂರನೇದು ಉತ್ಸವಮೂರ್ತಿ ಇದೆ ಪಕ್ಕದಲ್ಲಿ. ಅದು ಕೆಳಗಡೆ ಹೋಗಿ ತಂದಿರೋದು ಉತ್ಸವಮೂರ್ತಿ. ಆಯ್ತಾ? ಈಗ ಒಂದ್ ಜೊತೆ ಇಲ್ಲಿ ಇಟ್ಕೊಂಡಿದ್ದೆ, ಇನ್ನೊಂದು 3 ಜೊತೆ ತಂದಿರೋದು. 7 ಜೊತೆ ಅಲ್ಲಿ ಕಳಿಸಿದ್ರಿ. ಎಲ್ಲಿಗೆ? ನಾರಾಯಣಘಟ್ಟ, ಆಮೇಲೆ ಕರಿಘಟ್ಟ, ಬನ್ನೇರಘಟ್ಟ 3 ಜೊತೆ ತಂದಿರೋದು. ದೀಪ ಸ್ತಂಭಗಳು ಅಷ್ಟೇ, ಅದು 6 ಜೊತೆ ಎಲ್ಲ ಪಂಚಲೋಕದ್ದು. ಅಂದ್ರೆ ದೊಡ್ಡವರು ಹೋಗಿ ಪೂಜೆ ಮಾಡ್ಕೊಂಡ್ರಾಗ ಆವಾಗ ಈಗ ಯಾರು ಹೋಗೋಕ್ಕಾಗಲ್ಲ. ಅದೇ ಪಾದ ಆ ಎಂಟ್ರೆನ್ಸ್ ಇದೆ ಅಲ್ಲ, ಅದೇ ಅಲ್ಲಿ ಹೋಗ್ತಾ ಇದ್ರಂತೆ ಮೊದಲು. ಅವಾಗ ಇದು ಕಟ್ಟಿರೋದು ಚೋಳರ ಕಾಲದ್ದು. ಚೋಳ ಅಂದ್ರೆ ಒಂದು ರಾತ್ರಿ ಕಟ್ಟಿರೋದಂತೆ. ಅವಾಗ ಕರೆಂಟು ಮಿಷಿನ್ನು ಏನಿರಲಿಲ್ಲ. ಅಲ್ಲಿ ಕೊಳ ಬೇರೆ ಇದೆ, ಸೋಣವಿಕೆ ಅಂತ. ಅಲ್ಲಿ ಪುಷ್ಕರಣಿ ಇದೆ, ಆಂಜನೇಯ ಮಲಗಿರೋದು ನೀರೊಳಗಡೆ. ಅಲ್ಲಿ ಉದ್ಭವವಾಗಿರೋದು ಆಂಜನೇಯ. ಅಲ್ಲಿ ಅಮಾವಾಸ್ಯೆಗೆ, ಹುಣ್ಣಿಮೆಗೆ ತುಂಬಾ ಜನ ಹೋಗ್ತಾರೆ. ಈ ಮಕ್ಕಳಾಗದಿರೋ ಹೋದ್ರೆ, ಈ ಮದುವೆ ಆಗ್ಬೇಕಾದ್ರೆ, ಒಂದು ಕಾಯಿಲೆ ಗಿಲೆ ಇದ್ರೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಈ ಅಪ್ಪನ ದರ್ಶನ ಮಾಡ್ಕೊಂಡು ಹೋದ್ರೆ ಎಲ್ಲೆಲ್ಲೂ ಪರಿಹಾರ ಆಗತ್ತೆ. ಅಂದ್ರೆ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ, ಅಲ್ಲೂ ಆಂಜನೇಯ ದೇವಸ್ಥಾನ, ಈ ದೇವಸ್ಥಾನ, ಮೇಲೆ ನರಸಿಂಹಸ್ವಾಮಿ ದೇವಸ್ಥಾನ, ಪಕ್ಕದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ. ಒಂದು ರಾತ್ರಿ ಕಟ್ಟಿರೋದು ಅವಾಗ ಮಿಷಿನು ಕರೆಂಟ್ ಏನಿರಲಿಲ್ಲ. ಅಂದ್ರೆ ಇದೆಲ್ಲ ಆ ಕಾಲದ ದೇವಸ್ಥಾನ ಇದು. ಅಂದ್ರೆ ಮಿಷಿನಿಗೆ ಇಷ್ಟೇನಿಲ್ಲ. ಇಲ್ಲಿ ಪ್ರಾಕಾರ ಇದೆ, 2 ಪ್ರಾಕಾರ ಇದೆ. ಮೇಲೆ ಒಂದು, ಕೆಳಗಡೆ ಒಂದು ದೇವರು ಹೋಗೋದೊಂದು, ಕೆಳಗೆ ಭಕ್ತಾದಿಗಳು ಹೋಗೋದೊಂದು. ಆಯ್ತಾ? ಅಲ್ಲಿ ಬೆಟ್ಟ ಮೇಲೆ ಅಂದ್ರೆ ಅಲ್ಲಿ ಮೊದಲು ಕೋಟೆ ಇದೆಯಲ್ಲ, ಕೋಟೆ ಅಲ್ಲಿ ಕಟ್ಬೇಕಂತ ಇದ್ರಿ ಈ ದೇವಸ್ಥಾನ ಮೇಲ್ಗಡೆ. ಅವಾಗ ದೇವ್ರಿಗೆ ಸಪ್ನಲ್ಲಿ ಬಂದು ನಮಗೆ ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ ಭಕ್ತಾದಿಗಳು, ಈ ಬಾಣೆತ್ತೂರು, ಈ ಮುದುಕರು, ವಯಸ್ಸಾಗಿರೋರು ನನ್ನ ಇಲ್ಲೇ ಸ್ಥಾಪನೆ ಮಾಡಂತ ಇಲ್ಲಿ ಕಟ್ಟಿರೋದು ಈ ದೇವಸ್ಥಾನ. ಅದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಇದು ಪೂರ್ತಿ ಕಟ್ಟಿರೋದು ಈ ದೇವಸ್ಥಾನ. ಇದೆಲ್ಲ ಕಲ್ಕಟ್ಟಣ ಇವೆಲ್ಲ. ಪಕ್ಕದಲ್ಲೂ ಅಷ್ಟೇ ಮಹಾಲಕ್ಷ್ಮಿ, ಅದು ಒಂದು ರಾತ್ರಿ ಕಟ್ಟಿರೋದು. ಅಂದ್ರೆ ನಮ್ಮ ದೊಡ್ಡವರು, ನಮ್ಮ ತಂದೆ, ನಮ್ಮ ತಾತ, ಮುತ್ತಾತ ಆವಾಗ ಮಾಡ್ಕೊಂಡ್ಬಂದಿರೋದು ಈ ಪದ್ಧತಿ. ನಮ್ಮ ಅಣ್ಣವರು ಪ್ರಧಾನ ಅರ್ಚಕರು, ನಮ್ಮ ತಂದೆಯವರು ಪ್ರಧಾನ ಅರ್ಚಕರು, ಈಗ ಮುದ್ದು ಅಂತ ಪ್ರಧಾನ ಅರ್ಚಕರು. ಆಯ್ತಾ? ಇಲ್ಲಿ ನಾವು ಪರಿಚಾರಕರು. ಹಾಗಾಗಿ ಇದು ಇಷ್ಟು ಹಿಸ್ಟ್ರಿ ಇದೆ ಅಷ್ಟೇ. ನಾನು ಮಹಾದೇವ್ ಅಂತೇಳಿ ಬನ್ನೇರಘಟ್ಟ ಗ್ರಾಮಸ್ಥರು. ದೇವಸ್ಥಾನದ ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಒಂದು ಸದಸ್ಯರು. ಮತ್ತು ಏನು ಈ ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ ಇದೆ ಬನ್ನೇರಘಟ್ಟದಲ್ಲಿ, ಸುಮಾರು ಇದಕ್ಕೆ ಇತಿಹಾಸ 1000 ವರ್ಷ ಇತಿಹಾಸ ಇರತಕ್ಕಂಥ ಪುರಾತನವಾದ ದೇವಾಲಯ. ಬೆಂಗಳೂರು ಸಮೀಪಕ್ಕೆ ಬರೀ BBMPಯಲ್ಲಿ 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯ. ಮೊದಲಿಗೆ ಇದು ಒಂದು ಚಂಪಕಾರಣ್ಯ ಅಂತ ಒಂದು ದಟ್ಟ ಕಾಡು. ಆ ಕಾಡಲ್ಲಿ ಜನಮೇಜಯರಾಜರು, ಋಷಿ ಮಹರ್ಷಿಗಳು, ವಸಿಷ್ಠ ಮಹಾರಾಜರು ಇವರೆಲ್ಲ ವನವಾಸ ಮಾಡಿರ್ತಕ್ಕಂಥ ನಾಡು ಇದಾಗಿರೋದ್ರಿಂದ ಒಂದು ಚಂಪಕಾರಣ್ಯ ಅನ್ನೋ ಒಂದು ಕಾಡು. ಆ ಕಾಡಿಗೆ ತಪ್ಪಲಿನಲ್ಲಿ, ವೈನಿಗಿರಿ ಬೆಟ್ಟದ ತಪ್ಪಲಲ್ಲಿ ಇರ್ತಕ್ಕಂಥ ಶ್ರೀ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದು. ಶ್ರೀ ಸ್ವಾಮಿಗೆ ಚಂಪಕಧಾಮ ಅನ್ನೋದಕ್ಕೆ ನಾಮಧೇಯ ಏನಕ್ಕೆ ಅಂದರೆ, ಇದು ಚಂಪಕಾರಣ್ಯ ಅಂತ ಕಾಡಿರೋದ್ರಿಂದ ಇದಕ್ಕೆ ಸ್ವಾಮಿಗೆ ಸಂಪಿಗೆ ಹೂವು ಇಡೋದ್ರಿಂದ ಸ್ವಾಮಿಗೆ ಚಂಪಕಧಾಮ ಅಂತ ನಾಮಧೇಯ ಆಗಿದೆ. ಮತ್ತು ಏನು ಈ ಕಾಡೇನಿದೆ ಇವತ್ತು ನ್ಯಾಷನಲ್ ಪಾರ್ಕ್ ಇರ್ಬೋದು, ಮತ್ತು ಎಲ್ಲ ಒಂದು ಮಹದೇಶ್ವರನ ಬೆಟ್ಟಕ್ಕೆ ಅಟ್ಯಾಚು, ತಮಿಳುನಾಡು ಡಕ್ನಿಕೋಟೆ ಬಾರ್ಡ್ರಿಗೆ ಕಾಡಿದು, ಬೆಟ್ಟಕ್ಕೆ ಹೊಂದ್ಕೊಂಡಂಥ ನಮ್ಮ ದೇವಾಲಯಕ್ಕೆ ಹೊಂದ್ಕೊಂಡಂಥ ಕಾಡು. ಪರ್ನೆಟ ರಾಷ್ಟ್ರೀಯ ಉದ್ಯಾನವನಕ್ಕೆ ದೇವಸ್ಥಾನದ್ದೇ ಜಮೀನೇ ಕೊಟ್ಟಿರ್ತಕ್ಕಂಥದ್ದು. ರಾಗಳ್ಳಿ ಕಾಡಿರ್ಬೋದು, ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನದಿರ್ಬೋದು, ಕಲ್ಕೇರಿ ವಲಯ ಅರಣ್ಯ ಇರ್ಬೋದು, ಇದೆಲ್ಲ ಕೂಡ ಶ್ರೀ ಬನ್ನೇರಘಟ್ಟ ಚಂಪಕಧಾಮ ಸ್ವಾಮಿ ಸೇರ್ತಕ್ಕಂಥದ್ದು.
ಇದು ಸುಮಾರು ಸಾವಿರಾರು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಈ ದೇವಸ್ಥಾನ ಬೆಂಗಳೂರಿಗೆ ಮೊದಲಿಗೆ ಸುತ್ತಮುತ್ತ ಬೆಂಗಳೂರು ಜಿಲ್ಲೆ ಅಂದರೆ ಒಂದು 180 ಊರುಗಳು ಬರ್ತಾ ಇತ್ತು. 18 ತಾಲೂಕು ಸೇರ್ತಾ ಇತ್ತು. 18 ತಾಲೂಕಿಗೂ ಬೆಂಗಳೂರು ಡಿಸ್ಟಿಕ್ಗೆ ಮೇಜರ್ ಟೆಂಪಲ್ ಆಗಿರ್ತಿದ್ದು ಶ್ರೀ ಚಂಪಕಧಾಮ ಸ್ವಾಮಿ. ಇದು ಸುಮಾರು ನಾವು ಮಾರ್ಚ್ ತಿಂಗಳಲ್ಲಿ ಅನುರಾಧ ನಕ್ಷತ್ರ ಯಾವತ್ತು ಬರುತ್ತೆ, ಅನುರಾಧ ನಕ್ಷತ್ರದ ದಿನ ಬ್ರಹ್ಮರಥೋತ್ಸವ ನಡೆಯುತ್ತೆ. ಸ್ವಾಮಿಗೆ ಅನುರಾಧ ನಕ್ಷತ್ರ ಇರೋದ್ರಿಂದ ಯಾರು ಇದನ್ನ ರಥಕ್ಕೆ ಜಾತ್ರೆಗೆ ಡೇಟ್ ಇಡೋದಲ್ಲ. ಅದು ಸ್ವಾಮಿಗೆ ಯಾವತ್ತು ಆ ನಕ್ಷತ್ರ ಬೀಳುತ್ತೋ ಅವತ್ತೇ ರಥೋತ್ಸವ. ಕಾಮನ ಪೌರ್ಣಮಿಗೆ ಸ್ಟಾರ್ಟ್ ಆಗುತ್ತೆ, ಅನುರಾಧ ನಕ್ಷತ್ರದ ದಿನ ಬ್ರಹ್ಮರಥೋತ್ಸವ ಆಗುತ್ತೆ. ಇದೇ ರೀತಿ ಅದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ. ನಾವು ರಥೋತ್ಸವನ ಬಹಳ ವಿಜೃಂಭಣೆಯಿಂದ ನೀವು ನೋಡಿರಬೇಕು. ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ಊರಲ್ಲಾಗಲಿ ಬಿದಿರಲ್ಲಿ ಹಗ್ಗ ಮಾಡಲ್ಲ. ಅದಕ್ಕೆ ಒಂದು ಇಲ್ಲಿ ಲಕ್ಷ್ಮೀಪುರದವರು ಅಂತ ಒಂದು ಗ್ರಾಮಸ್ಥರಿದ್ದಾರೆ. ಅವರು ಆ ಬಿದಿರ ಹಗ್ಗನ ತಂದು ಕಾಡಿಂದ ಹೊಡ್ಕೊಂಡ್ಬಂದು ಬಿದಿರಲ್ಲಿ 9 ದಿನ ಅವ್ರ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಬಿದಿರಲ್ಲೇ ಹಗ್ಗ ಮಾಡಿ ಸುಮಾರು 200 ಅಡಿಗಳು ಉದ್ದದ್ದು 2 ಪೀಸು. ಈ ಸೈಜ್ 1 ಅಡಿ ಸೈಜ್ ಇರುತ್ತೆ. ಮೊದಲೆಲ್ಲ ಅದನ್ನ ಆನೆ ಕಟ್ಟೋದಕ್ಕೆ ಉಪಯೋಗಿಸ್ತಾ ಇದ್ರು. ಇದನ್ನ ರಥ ಎಳೆಯೋದಕ್ಕೆ ಇವಾಗಲೂ ನಾವು ಅದನ್ನೇ ಮಾಡ್ಕೊಂಬರೋದು. ಮತ್ತೆ ಹುಣಸೆ ಮರ ಅಂತೇಳಿ ಅದೇನು ಕಲ್ಲಿನ ವೀಲಿರೋದ್ರಿಂದ ಹುಣಸೆ ಮರದ ಗುಜ್ಜನ್ನು ಕೊಟ್ಟರೇನೆ ಅದು ರಥ ಎಡಗಡೆ ಬಲಗಡೆ ಹೋಗೋದು. ಮತ್ತೆ ಹಿಂದ್ಲಗಡೆ ನಮ್ಮ ಹುಡುಗರೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಇದ್ದು ಅವ್ರು ಹಿಂದ್ಲಗಡೆ ಒಂದು 100 ಹುಡುಗರ ತಂಡ, ಯುವ ತಂಡ ಆ ತುಂಡಲ್ಲಿ ತುಳಿದ್ರೆ ಮತ್ತೆ ತುಂಡ ಮೇಲೆ ಎಕ್ಕಿ ರಥೋತ್ಸವ ಮುಂದಕ್ಕೆ ಹೋಗುತ್ತೆ. ಇದು ಅವಳು ಪರಂಪರೆಯಿಂದ ನಡ್ಕೊಂಡು ಬಂದಿರೋದು. ಊರಿನ ಜನ ಎಲ್ಲ ರಥೋತ್ಸವ ಯಾವತ್ತು ಕಾಮನ ಪೌರ್ಣಮಿ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಎಲ್ಲರೂ ಒಂಚೂರು ಅಟ್ಲೀಸ್ಟ್ ಸುಣ್ಣ ಬಣ್ಣನ ಮಾಡ್ಕೊಂಡಿದ್ದು ಹೊಸ ಬಟ್ಟೆ ಧರಿಸ್ಕೊಂಡು ಮತ್ತೆ ಯಾವುದೇ ಒಂದು ಖಾರ ಮೆಣಸಿನ್ಕಾಯಿ ಕೂಡ ಉರಿಯೋದಿಲ್ಲ. ಇಲ್ಲಿ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಇರ್ತಾರೆ. ಜಾತ್ರೆ ನಡೀತೆ. ಮತ್ತೆ ಇದರ ವಿಶೇಷ ಏನಂದ್ರೆ ಯಾರು ಏನೇ ಅನ್ಕೊಂಡ್ಲಿ ಹಾಗೇ ತಿರುತ್ತೆ. ಚಂಪಕಧಾಮನಲ್ಲಿ ನೀವು ಸಹ ಪರೀಕ್ಷೆ ಮಾಡ್ಬೋದು. ನೀವೇನು ಅನ್ಕೊಂಡು ಹೋಗ್ತೀರೋ 6 ತಿಂಗಳಲ್ಲಿ ಹಾಗೇ ತಿರುತ್ತೆ. ಇದಾದ ನಂತರ ಇಲ್ಲಿ ಚಂಪಕಧಾಮ ಸ್ವಾಮಿಗೆ ಮೂಲ ಸುವರ್ಣಮುಖಿ ಅಂತ ಕಲ್ಯಾಣಿ ಇದೆ. ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಹೋಗಿ ನಿಮ್ಮ ಕಷ್ಟ ಏನಿದ್ರು ಅದನ್ನ ಹೋಗಿ ಅಲ್ಲಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದು ಇಲ್ಲಿ ನರಸಿಂಹಸ್ವಾಮಿ ಕೈ ಮುಗಿದು ಚಂಪಕಧಾಮನಲ್ಲಿ ನೀವೇನು ಬೇಡ್ಕೊಂತೀರೋ ಅದು ಹಾಗೆ ಇರ್ತಿರುತ್ತೆ. ಆ ಕಲ್ಯಾಣಿ ಪುರಾತನ ಕಾಲದ ಕಲ್ಯಾಣಿ, ಸುಮಾರು ಸಾವಿರಾರು ವರ್ಷ ಅದಕ್ಕೆ ಇತಿಹಾಸ ಇರ್ತಕ್ಕಂಥ ಕಲ್ಯಾಣಿ. ಮೊದಲೇ ಕಲ್ಯಾಣಿ ಇರುತ್ತೆ. ನಿಮಗೆ ಅದಕ್ಕೆ ಒಂದು ಕ್ಲೂ ಸಿಕ್ಬೇಕಂದ್ರೆ ಒಂದು ಈ ಯಕ್ಷ ಮಹಾರಾಜ ಅಂತ ಜನ್ಮೇಜಯರಾಜ ಅವ್ರ ತಂದೆ ಅವ್ರಿಗೆ ಸರ್ಪ ಕಚ್ಚಿಬಿಟ್ಟು ಸತ್ತೋಗ್ಬಿಡ್ತಾರೆ. ಸರ್ಪ ಕಚ್ಚಿ ಸತ್ತೋದಂಥ ಸಂದರ್ಭದಲ್ಲಿ ಅವ್ರಿಗೆ ಜನ್ಮೇಜಯರಾಜನಿಗೆ ಪಟ್ಟಾಭಿಷೇಕ ಮಾಡ್ತಾರೆ. ನಮ್ಮ ತಂದೆಗೆ ಸರ್ಪ ಕಚ್ಚಿಬಿಟ್ಟು ಸತ್ತೋದ್ರಲ್ಲ ಅಂತೇಳಿ ಆ ಕೋಪಕ್ಕೆ ಅವರು ಸರ್ಪಯಾಗ ಮಾಡಿಸ್ತಾರೆ. ಸರ್ಪಯಾಗ ಮಾಡಿದಂಥ ಸಂದರ್ಭದಲ್ಲಿ ಅದು ಮಾಡಿದೆಲ್ಲ ಆದಮೇಲೆ ಆತನಿಗೆ ಎಲ್ಲ ಸ್ಕಿನ್ ಅಲರ್ಜಿ ಆಗಿ ಕೀವು ರಕ್ತ ಸ್ಮೆಲ್ಲಿಂಗ್ ಥರ ಸ್ಟಾರ್ಟ್ ಆಗುತ್ತೆ. ಇಡೀ ಅಖಂಡ ಭಾರತ ಸುತ್ಕೊಂಡ್ಬರ್ತಾನೆ, ಎಲ್ಲಿ ಹೋದ್ರೆ ಇದು ಮೇಲಾಗ್ತದೆ ಅಂತೇಳಿ ಎಲ್ಲ ಅವರ ರಾಜ ಆಡಳಿತದಲ್ಲಿ ಇರ್ತಕ್ಕಂಥ ಏನು ಇವರು ಇರ್ತಾರೆ ಪಂಡಿತರು ಎಲ್ಲ ಇದಕ್ಕೂ ಕರ್ಕೊಂಡು ಹೋಗ್ತಾರೆ. ಎಲ್ಲೂ ಮೇಲಾಗಲ್ಲ. ಇದೆಲ್ಲ ಆದ ನಂತರ ಅವರು ತಿರ್ಗಾ ನೀವು ಮೊನ್ನೆ ಶ್ರೀರಾಮನ ದೇವಸ್ಥಾನ ಓಪನ್ ಆದಾಗ ಅಯೋಧ್ಯೆಯಲ್ಲಿ ನಿಮ್ಗೆ ಗೊತ್ತಿರ್ಬೋದು. ಅಯೋಧ್ಯೆ ಇದರಲ್ಲಿ ಶ್ರೀರಾಮ ದೇವಸ್ಥಾನ ಓಪನ್ ಆದ ಸಂದರ್ಭದಲ್ಲಿ ಎಲ್ಲ TV ಚಾನೆಲ್ಗಳವರು ಜನ್ಮೇಜಯರಾಜ್ ಅಂತ ಹೇಳ್ತಾರೆ. ಈ ಥರ ಕುಷ್ಠರೋಗ ಬಂದಾಗ ಶಿವಮೊಗ್ಗಕ್ಕೆ ಬಂದಿದ್ದ, ಕಾಶಿಗೆ ಹೋಗಿದ್ದ. ಇದಕ್ಕೆ ಈಗ ಮೊನ್ನೆ ಇದಾಯ್ತಲ್ಲ ನಮ್ಮದು ಸಮುದ್ರದಲ್ಲಿ 3 ಸಮುದ್ರ ಸೇರಿರ್ತಕ್ಕಂಥ ಇದರಲ್ಲಿ ಅಲ್ಲಿ ಇದಾಗಿತ್ತು ಅಂತೇಳಿ ಎಲ್ಲೋದ್ರೂ ಮೇಲಾಗಿಲ್ಲ ಅಂತೇಳಿ ಮತ್ತೆ ಈ ಕಾಡಲ್ಲಿ ಬಂದು ಮಲಗಿರ್ಬೇಕಾದ್ರೆ ಮಹರ್ಷಿಗಳೆಲ್ಲ ಧ್ಯಾನ ಮಾಡಿರೋದು ಇಲ್ಲಿ ಮೇಲಾಗ್ತದೆ ಅಂತ ಯಾರು ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಬಂದು ಮಧ್ಯಾಹ್ನ ಟೈಮು ಅವ್ರ ಸೈನಿಕರು, ಕುದುರೆ, ಅವ್ರ ಜೊತೆಲಿ ಬಂದಿರತಕ್ಕಂಥ ಒಂದು ನಾಯಿ ಎಲ್ಲಾನು ಸಹ ಹೋಗಿ ಅಲ್ಲಿ ಮಲಗಿರೋ ಸಂದರ್ಭದಲ್ಲಿ ಅವ್ರ ಬಿಸಿಲು ದಗಿಗೆ ನಾಯಿ ತಾಳಲಾರ್ದೆ ಹೋಗಿ ಆ ಕಲ್ಯಾಣಿಯಲ್ಲಿ ಬಿದ್ದು ಬಂದು ಇವ್ರ ಮೇಲೆ ಮಲಗಿರೋ ಹತ್ರ ಒದರ್ತೈತೆ. ಎಲ್ಲೆಲ್ಲ ನೀರಿನ ಹನಿ ಬೀಳುತ್ತೆ ಅಲ್ಲಿ ಎಲ್ಲ ಅವ್ರಿಗೆ ಸ್ಪಾಟಲ್ಲೇ ಮೇಲಾಗುತ್ತೆ. ಅದು ಸ್ಕಿನ್ ಅಲರ್ಜಿ. ತಿರ್ಗಾ ಮತ್ತೆ ಇದ್ರಲ್ಲಿ ಏನೋ ಐತೆ ಅಂತೇಳಿ ತಿರ್ಗಾ ನಾಯಿನ ಫಾಲೋಅಪ್ ಮಾಡ್ಕೊಂಡು ಹೋಗಿ ನಾಯಿ ಎಲ್ಲಿ ಆ ಕಲ್ಯಾಣಿಯಲ್ಲಿ ಮುಳುಗುತ್ತೆ, ಇವರು ಅಲ್ಲಿ ಮುಳುಗಿದಾಗ ಅದು ಎಲ್ಲ ಸ್ಕಿನ್ ಅಲರ್ಜಿ ಕ್ಲಿಯರ್ ಆಗುತ್ತೆ ಸ್ಪಾಟಲ್ಲಿ. ಅಲ್ಲೇ ಜನ್ಮೇಜಯರಾಜರು ಅವ್ರ ಜೊತೆಲಿ ಇರ್ತಕ್ಕಂಥ ಮಂತ್ರಿಗೆ ಕರೆದಿ, ನೋಡಪ್ಪ ನೀನು ಈ ಕಲ್ಯಾಣಿನ ಶುದ್ಧಿ ಮಾಡಿಸು, ಕ್ಲೀನಾಗಿ ಆಲ್ಟ್ರೇಷನ್ ಮಾಡು, ಈ ಕಲ್ಯಾಣಿ ಭಾಳ ಪವಿತ್ರವಾದ ಕಲ್ಯಾಣಿ ಅಂಥೇಳಿ ಕಲ್ಯಾಣಿ ಆಲ್ಟ್ರೇಷನ್ ಮಾಡಿನೇ ನಿಮಗೆ ಮುಜರಾಯಿಯಲ್ಲಿ ನೀವು ತಗೊಬೋದು. 1880 ವರ್ಷ ಇತಿಹಾಸ ಇರ್ತಕ್ಕಂಥ ಕಲ್ಯಾಣಿ ಆಲ್ಟ್ರೇಷನ್ ಮಾಡಿರ್ತಕ್ಕಂಥದ್ದು. ಅದಲ್ಲದೆ ಏನು ನಾವು ತುಳಸಿ ಪೂಜೆ ದಿನ ಚಂಪಕಧಾಮನಲ್ಲಿ ಉತ್ಸವ ಮೂರ್ತಿ ಇದೆಯಲ್ಲ, ಈ ಚಂಪಕಧಾಮನ್ನ ತಗೊಂಡೋಗಿ ನಾವು ಅಲ್ಲಿ ಸುವರ್ಣಮುಖಿಯಲ್ಲಿ
ಸ್ನಾನ ಮಾಡಿಸ್ತೀವಿ. ದೇವರಿಗೆ ಕಲ್ಯಾಣಿಯಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸ್ತೀವಿ. ಸುತ್ತಮುತ್ತ ಹಳ್ಳಿ ಜನ ಹಾಲು ಮೊಸರು ಬೆಣ್ಣೆ ತುಪ್ಪ ಎಳನೀರು ಅವ್ರ ಕೈಯಲ್ಲಿ ಆಗೋದೆಲ್ಲ ತಂದಿರ್ತಾರೆ. ಅದನ್ನ ಅಲ್ಲೇ ಕಲ್ಯಾಣಿಯಲ್ಲಿ ಉಯ್ತಾ ಇದ್ರೆ ಅದು ಸಹ ಕಲ್ಯಾಣಿಗೆ ಹೋಗುತ್ತೆ. ದೇವ್ರ ಮೇಲೆ ಉಯ್ತಾ ಇದ್ರೆ ಅದಾದ ನಂತರ ಚಕ್ರ ತೀರ್ಥ ಎಲ್ಲರಿಗೂ ಚಕ್ರ ತೀರ್ಥ ಮಾಡಿಸಿ ಅವ್ರು ಯಾರು ಏನು ಅಂದ್ಕೊಂಡಿರ್ತಾರೆ ರೋಗ ರುಜಿನಗಳು ಮೇಲಾಗುತ್ತೆ ಅಂತ ಅವಾಗಿಂದ ಪುರಾವೆ. ಆದರೆ ನಾವೆಲ್ಲ ಕಣ್ಣಾರ ನೋಡಿರ್ತಕ್ಕಂಥದ್ದು. ಇವತ್ತು ಯಾರಿಗೆ ಮಕ್ಕಳಾಗಿಲ್ಲ ಅನ್ನಲಿ ಅಲ್ಲೋಗಿ ಕಲ್ಯಾಣಿಯಲ್ಲಿ ಮುಳುಗ್ಬಿಟ್ಟು ಅಲ್ಲಿ ನಡ್ಕೊಂಡು ಬರೋ ದಾರಿಯಲ್ಲಿ ಒಂದು ಮರಕ್ಕೆ ಒಂದು ಕಲ್ಲು ಕಟ್ಟಿ ಒಂದು ತೊಟ್ಲು ಥರ ಕಟ್ಟಿಬಿಟ್ಟು ದೇವರಲ್ಲಿ ಬಂದು ಚಂಪಕಧಾಮನಲ್ಲಿ ಬೇಡ್ಕೊಂಡ್ರೆ ನಮ್ಮ ಮಗು ಬರೋ ಅಷ್ಟೊತ್ತಿಗೆ ಮಗು ಆದರೆ ಇಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಮಗು ಆಗುತ್ತೆ. ಯಾವುದೇ ಕಾಯಿಲೆ ಇರಲಿ ಮೊದಲಲ್ಲಿ 49 ದಿನ ಸ್ನಾನ ಮಾಡಿದ್ರೆ 48 ದಿನ ಸ್ನಾನ ಮಾಡಿದ್ರೆ ಕಾಯಿಲೆ ಮೇಲಾಗುತ್ತೆ. 48 ದಿನ ಸ್ನಾನ ಮಾಡಿ 49ನೇ ದಿನ ಇಲ್ಲಿ ಪೂಜೆ ಮಾಡಿ ಏನು ಅನ್ಕೊಂತಾರೋ ಅವ್ರ ಇಷ್ಟಾರ್ಥ ಈಡೇರುತ್ತೆ. ಇದಲ್ಲದೆ ಮನೆ ಇಲ್ಲ ಅಂದವ್ರಿಗೆ ಮನೆ ಅಲ್ಲಿ ಹೋಗಿ ಒಂದು ಕಾಡಲ್ಲಿ ನೀವು ಹೋಗಿ ನೋಡ್ಬೋದು. ಎಲ್ಲ ಒಂದೊಂದು 5 ಕಲ್ಲು 6 ಕಲ್ಲು ಚಿಕ್ಕ ಚಿಕ್ಕ ಮನೆ ಕಟ್ಟಿರ್ತಾರೆ. ನಮಗೆ ಬರೋ ಅಷ್ಟೊತ್ತಿಗೆ ಒಂದು ಮನೆ ಆದರೆ ನಿನ್ನ ಇದು ಮಾಡ್ತೀವಪ್ಪ ಅಂಥೇಳಿ ಇದೆಲ್ಲ ಯಾವಾಗಲಿಂದ ನಡ್ಕೊಂಬಂದಿರೋದು. ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ. 15 ವರ್ಷ ಆಗ್ಬಿಟ್ಟಿರಲಿ ನಿಮಗೆ ಮಕ್ಕಳಾಗಲಿಲ್ಲ ಅಂತ ಡಾಕ್ಟ್ರ್ ಹೇಳಿರಲಿ, ನೀವು ಅಲ್ಲಿ ಹೋಗಿ ಸುವರ್ಣಮುಖಿಯಲ್ಲಿ 3 ವಾರ ಸ್ನಾನ ಮಾಡಿ ಶ್ರದ್ಧಾ ಭಕ್ತಿಯಿಂದ ಅಲ್ಲಿ ತೊಟ್ಲು ಕಟ್ಟಿ ಬಂದು ಸ್ವಾಮಿಗೆ ಅರ್ಕೆ ಮಾಡಿಕೊಂಡು ನೀವು ಅಂದ್ಕೊಂಡ್ರೆ ಮಕ್ಕಳಾಗೇ ತಿರುತ್ತೆ. ಇದಲ್ಲದೆ ಇದು ವಿಶೇಷ ಇನ್ನೂ ಹೇಳ್ತಾ ಇದ್ರೆ ಭಾಳ ಇದೆ ಸ್ವಾಮಿಗೆ. ಇದೆಲ್ಲ ಈ ಮುಂದೆ ಇದು ನಮಗೇನು ಈ ಟೆಂಪಲ್ ಏನಿದೆ ದ್ವಾಪರ ಯುಗ ತ್ರೇತಾಯುಗ ಕಲಿಯುಗದ ಟೆಂಪಲ್ ಅಂತ ಹೇಳ್ತಾರೆ. ಈ ಸ್ವಾಮಿಗೆ ನೋಡಿ ದೇವಸ್ಥಾನ ಎಲ್ಲ ನೀವು ನೋಡಿರ್ಬೋದು, ಪೂರ್ತಿ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ. ಇಲ್ಲೊಂದು ಜಾಗದಲ್ಲಿ ಇದಕ್ಕೆ ಎಂಟ್ರೆನ್ಸ್ ಇತ್ತು, ಒಳಗಡೆ ಒಳಗೆ ಹೋಗೋದಕ್ಕೆ ಗೃಹಾಂತರ ಇತ್ತು ಅಂತ ಪದ್ಧತಿ ನಾವ್ಯಾರು ನೋಡಿಲ್ಲ. ಆದರೆ ನಾವೆಲ್ಲ ಕೇಳಿದ್ವಿ, ಎಲ್ಲ ನಮ್ಮ ತಾತ ಮುತ್ತಾತ ಇಲ್ಲಿ ಊರಿನವರು ಎಲ್ಲರಿಗೂ ಇಲ್ಲಿ ಒಳಗಡೆ ಭಜನೆ ಆಗೋದನ್ನ ಕೇಳಿಸಿದೆ. ಇವ ಮೇಲೆ ಇನ್ನೊಂದು ವಿಶೇಷ ಏನಂದರೆ ಉತ್ಸವ ಮೂರ್ತಿ ಯಾವುದೇ ನರಮಾನವರು ಮಾಡಿರೋದಲ್ಲ. ನಮ್ಮ ದೇವಸ್ಥಾನ ಶ್ರೀ ಚಂಪಕಧಾಮ ಸ್ವಾಮಿ ಉತ್ಸವ ಮೂರ್ತಿ ಮೆರವಣಿಗೆ ದೇವರು ದೈವಮಾನವರು ಮಾಡಿರೋದು. ಅದು ಅಲ್ಲಿಂದ ಕೊಟ್ಟಿರೋದು. ಅವತ್ತು ಕೊಟ್ಟ ಮೇಲೆ ಅದು ನಮ್ಮ ಯುಗ ಮುಗೀತು, ನೀವು ಇಟ್ಕೊಂಡು ಪೂಜೆ ಮಾಡಿ ಅಂತೇಳಿ ಅವತ್ತು ಸೀಸ್ ಆದಮೇಲೆ ತಿರುಗಿ ಇವತ್ತಿನವರೆಗೂ ಅದೇನಾಗಿಲ್ಲ. ರಾಜರ ಕಾಲದಲ್ಲೇ ಇದು ಮುಜರಾಯಿಗೆ ಸೇರಿದಂಥ ದೇವಸ್ಥಾನ. ಅವಾಗೂ ಅದೆಲ್ಲ ಆಲ್ಟ್ರೇಷನ್ ಮಾಡಿದಾಗ ಅದು ನೋಡಿ ಅದು ಅಷ್ಟಾಗಲ್ಲ, ಅದನ್ನು ಆಲ್ಟ್ರೇಷನ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಹೋದಾಗ ಸರ್ಪ ಬರೋದು, ಅವರು ಹಂಗೆ ಸುಸ್ತಾಗಿ ಬಿದೋಗೋದು, ಕೆಲಸಗಾರರು ರಕ್ತ ವಾಮಿಟ್ ಮಾಡ್ಕೊಳೋದು, ಈ ಥರ ಎಲ್ಲ ಆದಾಗಿಂದ ಅದನ್ನು ಅಷ್ಟೇ ಆಲ್ಟ್ರೇಷನ್ ಮಾಡಿದ್ರೆ ಅಷ್ಟೇ ಬಿಟ್ಟಿದ್ದಾರೆ. ಇವಾಗೂ ತಲಾಂತರದಿಂದ ನೀವು ಜಾತ್ರೆಯಲ್ಲಿ ಒಂದು 7-8 ಲಕ್ಷ ಜನ ಸೇರ್ತಾರೆ. 7-8 ಲಕ್ಷ ಜನಕ್ಕೂ ಅನ್ನದಾಸೋಹ ಇರುತ್ತೆ. ಎಲ್ಲ ಊರು ಎಲ್ಲ ಜಾತಿ ಜನಾಂಗದವರು ಅನ್ನದಾಸೋಹ. ನಿಮಗೆ ಟೇಬಲ್ ಸಿಸ್ಟಮ್ ಊಟದಿಂದ ಹಿಡಿದು ಜೊಪ್ಪೆ ಸಿಸ್ಟಮ್ ಊಟದ ಗಂಟ ಒಬ್ಬಟ್ಟು ಊಟ ಎಲ್ಲ ಕೊಡ್ತಾರೆ. ಅದೇ ಥರ ನಡ್ಕೊಂಬರ್ತಾ ಇದೆ. ಎಳೆ ಮಕ್ಕಳಿಗೆ ರಾತ್ರಿ ಬಂದು ತಂಗಿರ್ತಕ್ಕಂಥವ್ರಿಗೆ ಸಿಕ್ಕಲ್ಲ ಅಂಥೇಳಿ ಹಸು 4 ಬಾಟ್ಲಲ್ಲಿ ಹಾಕಿ ಎಳೆ ಮಕ್ಕಳಿಗೆ ಎಳೆ ಮುಗಿರತಕ್ಕಂಥವ್ರಿಗೆ ಹಾಲನ್ನು ಕೂಡ ದಾನ ಮಾಡ್ತಾರೆ. ಆಮೇಲೆ ಇವಾಗ್ಲೂ ಎತ್ತಿನ ಗಾಡಿ, ನೀರು ಮಜ್ಜಿಗೆ, ಪಾನಕ, ಅರವಂಟಿಗೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಎತ್ತಿನ ಗಾಡಿ ಟ್ಯಾಕ್ಟ್ರುಗಳಲ್ಲಿ ಈಗಲೂ ನಡ್ಕೊಂಡು ಬರ್ತಾನೆ ಇದೆ ಅದೆಲ್ಲ. ಮತ್ತು ನೀವು ಜಾತ್ರೆಯಲ್ಲಿ ವಿಶೇಷ ಏನಂದರೆ ಮಂಗಳಮುಖಿಯರು ಕೇಳಿರಬೇಕು. ಮಂಗಳಮುಖಿಯರು ನೀವು ಬೆಂಗಳೂರು ಕರಗದಲ್ಲಿ ಒಂದೇ ಒಂದು ಕರಗ ಆಗುತ್ತೆ. ಆ ಥರ ಮಂಗಳಮುಖಿಯರು ಇಲ್ಲಿ 1000 ಕರಗ ಬರ್ತೈತೆ. ಮಂಗಳಮುಖಿಯರೇ ಮೇಯ್ನ್ ಇದಕ್ಕೆ ಮೂಲ. ಜಾತ್ರೆಗೆ ಮೂಲ ಕಾರಣನೇ ಅದಕ್ಕೆ ಕಳೆ ಕಟ್ಟತಕ್ಕಂಥದ್ದೇ ಮಂಗಳಮುಖಿಯರ ಕರಗೋತ್ಸವ. ಅವರು ಏನು ದಿನನಿತ್ಯ 3 ದಿನಗಳ ಕಾಲ ರಾತ್ರಿಯಾಗಲೂ 10 ನಿಮಿಷಕ್ಕೆ ಒಂದೊಂದು ಬ್ಯಾಚ್ ಬರ್ತಾ ಇರ್ತಾರೆ. 10 ನಿಮಿಷಕ್ಕೆ ಒಂದೊಂದು ಬ್ಯಾಚ್. ಅವ್ರಿಗೆ ಒಂದು ಕಡು ಬಡವನು ಕೂಡ 25,000 ರೂಪಾಯಿ ಖರ್ಚಿದ್ದೇ ಇರ್ತೈತೆ ಅವ್ರಿಗೆ. ಮಂಗಳಮುಖಿಯರಿಗೆ 25,000ದಿಂದ 50 ಲಕ್ಷ ರೂಪಾಯಿ ಗಂಟೆ ಖರ್ಚು ಬರ್ತಕ್ಕಂಥವ್ರು ಮಂಗಳಮುಖಿಯರ ತಂಡ ಬರ್ತಾನೆ ಇರ್ತೈತಿ. ಈಗ ಬೆಂಗಳೂರು ಕರ್ಗ ಬಂತು ಅಂತ ಎಷ್ಟು ಜನ ಬರ್ತಾರೆ, ಹಂಗೆ ಮಂಗಳಮುಖಿಯರು ಒಂದೊಂದು ಕರ್ಗ ಬಂದಾಗೆಲ್ಲ ಹಿಂದೆ ಒಂದು 50 ಜನ, 100 ಜನ, 500 ಜನ, 1000 ಜನ ಈ ಥರ ತಂಡ ಬರ್ತಾನೆ ಇರ್ತಾರೆ. ಅವರೆಲ್ಲ ಇಲ್ಲಿ ಬಂದು ಇಲ್ಲೇ ರೆಡಿಯಾಗಿ ಬಂದು ಸ್ವಾಮಿಗೆ ಕೈ ಮುಗಿದು ಇಲ್ಲಿ ನರ್ತನ ಮಾಡಿ ಮತ್ತೆ ಅವ್ರು ಹೋಗ್ಬೇಕಾದ್ರೆ ವಾಪಸ್ ಹೋಗ್ಬೇಕಾದ್ರೆ ಇದಕ್ಕೆ ಹೋಗಿ ಬೇಗಳಮ್ಮ ಅಂತಿದೆ, ಅಲ್ಲಿ ಹೋಗಿ ಅವ್ರ ಅರ್ಕೆ ಮರಿ ಕಡ್ದು ಇಲ್ಲೇನು ಖಾರದ ವ್ಯವಸ್ಥೆ ಏನಿರಲ್ಲ ಅದನ್ನೆಲ್ಲ ಮಾಡಿ ಇದು ಮಾಡಿಕೊಂಡು ಅವ್ರು ಹೋಗ್ತಾರೆ. ಇದೇ ಪದ್ಧತಿ ನಡ್ಕೊಂಡು ಬರ್ತಾ ಇದೆ. ನೀವು ಜಾತ್ರೆಯಲ್ಲಿ ಕಲ್ಯಾಣ ಸೇವೆ ಹಾಕ್ತಾರೆ, ಉಪ್ಪು ಹಾಕ್ತಾರೆ ದೇವರ ರಥಕ್ಕೆ, ಬಾಳೆಹಣ್ಣು ದವನ ಹೊಡಿತಾರೆ, ಎಳ್ನೀರು ಕೊಡ್ತಾರೆ. ಇದೆಲ್ಲ ಒಂದು ಕಾರ್ಯಕ್ರಮ ಅವಾಗಲಿಂದ ನಡ್ಕೊಂಡು ಬಂದಿದೆ. ಅವ್ರ ಇಷ್ಟಾರ್ಥ ಏನು ಆಗಬೇಕೋ ಅವ್ರು ಕೇಳ್ಕೊಂಡು ಬಂದಿದ್ದಾರೆ. ಅದನ್ನು ಆ ಸ್ವಾಮಿ ಮಾಡ್ತಾನೆ ಇದ್ದಾನೆ. ಇನ್ನೂ ಹೆಚ್ಚಿನ ರೀತಿ ನೀವು ಅದನ್ನೆಲ್ಲ ನೋಡಿದ್ರೆ ಇನ್ನೂ ಸುಮಾರು ಜನಕ್ಕೆ ಇದಕ್ಕೆ ಅನುಭವ ಆಗಿರ್ತಕ್ಕಂಥವ್ರಿಗೆಲ್ಲರಿಗೂ ಕೇಳಿಸಿದೆ. ಮತ್ತು ಇಲ್ಲಿ ಯಾರು ದೇವರು ಹೋಗ್ತಾ ಐತೆ ಅನ್ನೋದೇ ಗೊತ್ತಾಗ್ತೈತೆ. ಮಲಗಿರೋರಿಗೆ ದೇವ್ರು ಓಡಾಡ್ತಾ ಐತೆ ಅನ್ನೋದು ಗೊತ್ತಾಗ್ತದೆ. ಏನು ಅದು ಹೋಗೋ ಇದರಲ್ಲಿ ಕಣ್ಣಿಗೆ ಕಾಣಿಸಿರಲ್ಲ. ಅಂಥ ಭಜನೆಗಳೆಲ್ಲ ಇಲ್ಲಿ ಕೆಲಸ ಮಾಡೋವಂಥವ್ರಿಗೆ, ಇಲ್ಲಿ ನೌಕರಿ ಇರ್ತಕ್ಕಂಥ ನೌಕರರಿಗೆ,
ಎಲ್ಲರಿಗೂ ಗೊತ್ತಾಗಿದೆ. ಇದು ಬಹಳ ನೀವು ಹಿಸ್ಟ್ರಿ ತೆಗೆದು ನೋಡಿದಾಗ ನೋಡಿರ್ಬೇಕು. ಚಂಪಕಾರಣ್ಯ ಅಂತ ಇರೋದೇ ದೊಡ್ಡ ರಾಮಾಯಣದಲ್ಲಿರ್ಬೋದು, ಮಹಾಭಾರತದಲ್ಲಿರ್ಬೋದು, ಚಂಪಕಾರಣ್ಯವೇ ಮೇಯ್ನ್ ದೊಡ್ಡ ದಟ್ಟಾರಣ್ಯ ಚಂಪಕಾರಣ್ಯ ಕಾಡೆ. ಆ ಚಂಪಕಾರಣ್ಯ ತಪ್ಪಲಲ್ಲಿ ವೈನಿಗಿರಿ ಬೆಟ್ಟ ಎಂಬ ಬೆಟ್ಟದ ಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ, ಕೆಳಗಡೆ ಚಂಪಕಧಾಮ ಸ್ವಾಮಿ, ಊರ ಬಾಕ್ಲಲ್ಲಿ ಒಂದು ಗರುಡಗಂಬ, ಮಾರಮ್ಮ, ಊರಿಂದ ಆಚೆ ಆಂಜನೇಯ. ಇವತ್ತು ಸಹ ಉತ್ಸವ ಮೂರ್ತಿ. ನೀವು ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ ಆ ಊರಲ್ಲಿ ದೇವಸ್ಥಾನ ಸುತ್ತ ಉತ್ಸವ ಮೂರ್ತಿ ಆಗೋಗುತ್ತೆ ದೇವಸ್ಥಾನ ಪಕ್ಕದಲ್ಲಿ. ಇದು ಪ್ರತಿನಿತ್ಯ ದೇವ್ರ ಉತ್ಸವ ಯಾರು ಮಾಡಿಸ್ತಾರೆ, ಉತ್ಸವ ಮೂರ್ತಿ ಆಂಜನೇಯನ ದೇವಸ್ಥಾನಕ್ಕೆ ಊರಿಂದ ಆಚೆ ಆಂಜನೇಯನ ದೇವಸ್ಥಾನ ಇದೆ. ಈ ಸ್ವಾಮಿಯ ಪಾದಕ್ಕೆ ಕರೆಕ್ಟಾಗಿದೆ ರಸಮಟ್ಟವಾಗಿ. ಅಲ್ಲಿ ಹೋಗಿನೇ ಆಂಜನೇಯ ಉತ್ಸವ ಮೂರ್ತಿ ಬಂದು ಇದು ಮಾಡೋದು. ಪ್ರತಿನಿತ್ಯ ತಿರುಪತಿಗಿನೇ ಇಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಕಲ್ಯಾಣೋತ್ಸವಕ್ಕೆ ಇಲ್ಲೇನು ಗ್ಯಾಂಗ್ ಇಲ್ಲ. ಇವತ್ತು ನಿಮ್ದಿದ್ರೆ ನಿಮ್ಮದೇ ಒಬ್ಬರದೇ ಕಲ್ಯಾಣೋತ್ಸವ. ಉತ್ಸವ ದಿನನಿತ್ಯ ಒಂದು 10-12 ಉತ್ಸವ ನಡೀತಾ ಇರುತ್ತೆ ಹಬ್ಬ ಹರಿದಿನಗಳಲ್ಲಿ. ಜಾತ್ರೆ ಟೈಮಲ್ಲಿ ನಿಮಗೆ 11 ದಿನ ಡೈಲಿ 10ರಿಂದ 15 ಉತ್ಸವ ನಡೀತಾ ಇರುತ್ತೆ. ಜಾತ್ರೆ ಟೈಮಲ್ಲಿ ಎಲ್ಲ ಥರದ ಉತ್ಸವಗಳು ನಡೀತಾ ಇರುತ್ತೆ. ಇದೇ ರೀತಿ ಪರಂಪರೆಯಾಗಿ ನಡ್ಕೊಂಡು ಬಂದಿದೆ. ಚಂಪಕಧಾಮನಿಂದ ಯಾರಿಗೆ ಏನು ಕೇಳ್ಕೊಡ್ತಾರೋ ಎಲ್ಲರಿಗೂ ಕೊಡಲಿ. ಹೆಚ್ಚಿನ ರೀತಿ ಅಧಿಕಾರಿಗಳು, ಆಫೀಸರ್ಗಳು, ಹೈಕೋರ್ಟ್ ಜಡ್ಜಿಗಳು, ಸುಪ್ರೀಂ ಕೋರ್ಟ್ ಜಡ್ಜಿಗಳು ಎಲ್ಲ ಬಂದು ಸ್ವಾಮಿಯಲ್ಲಿ ಬೇಡ್ಕೊಂಡು ಹೋಗಿರ್ತಕ್ಕಂಥ ಇತಿಹಾಸ ಇದೆ. ಇದೇ ರೀತಿ ನಮ್ಮ ಮುಂದುವರಿಲಿ. ಜನ ಏನು ಕೇಳ್ತಾರೋ ಅವ್ರಿಗೆಲ್ಲ ಈಡೇರಿಸಲಿ ಚಂಪಕಧಾಮನು ಅಂತ ಕೇಳ್ಕೊತ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ. అంటే దీనికి చంపకధామ అంటే తిట్టి శ్రీనివాసరావు ఇక్కడ ನೋಡಿ శ్రీదేవి భూదేవి చంపకధామ అంట. ఇక్కడ డైలీ ఓ పువ్వు విడుస్తుంది, సంపెంగ పూలు. ప్రతిదినము సీజన్ ఉంది, సీజన్ లాకపోని భక్తాలు తెచ్చేస్తారు సంపెంగ పూలు. దానికోసమే చంపకధామ అంట పేరు. ఇక్కడ ఉండేది విష్ణువునే. ఆయన ఇక్కడ 1000 ఏళ్ళు అయిపోయింది కట్టిది, 1000 ఏళ్ళు అయిపోయింది. ఇది అంతా చోడు కాలం ఉంది. ఈ దేవస్థానము, ఆ దేవస్థానము, ఆంజనేయ దేవస్థానము, పైన నరసింహస్వామి దేవస్థానము ఒక రాత్రి కట్టినది ఆ కాలంలో, చోడు కాలంలో. ఇక్కడ కింద 2 దేవస్థానాలు ఉంది. దీని కింద త్రేతాయుగము, ద్వాపరయుగము, ఇది కలియుగము. మా పెద్దలు పోయి పూజ చేసుకొని వస్తాను అప్పుడు. ఇప్పుడు ఎవరు పోయేకేలా దాన్ని గవర్నమెంట్ వాళ్ళు దాన్ని ఇచ్చేసినారు. ఎవరు ప్రయత్నించేవాడు కదా, అది ఎట్లుందా అట్లే ఉంది అని చేసేసినారు. ఆ ఉత్సవమూర్తి ఉంది, 3 జతలు తెచ్చింది. 3 జతలు ఉత్సవమూర్తి పంచలోకం ఉంది. అంటే ఇప్పుడు ఒక జత పెట్టుకొని ఇంకోటి నారాయణ గట్ట, కర్రీ గట్ట పంపించినది. దీపస్తంభాలు 6, ఉత్సవమూర్తి 3 జత తెచ్చినది. పక్కన నరసింహస్వామి దేవస్థానం ఉంది కొండ మీద, అది పాతకాలం ఉండే. ఆంజనేయ దేవస్థానం ఉంది. ఆంజనేయ దేవస్థానానికి చంపకధామ స్వామి పాత ఒకేళ్ళగా ఉండేది. అంటే ఆ కాలంలో కట్టింది. ఇదంతా చోడు కాలం ఉంది. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ಸಂಚಿಕೆಯಲ್ಲಿ ಬನ್ನೇರುಘಟ್ಟ ಸಮೀಪ ಇರುವ ಚಂಪಕಧಾಮ ಸ್ವಾಮಿ ದೇವಾಲಯದ ಇತಿಹಾಸವನ್ನು ತಿಳಿದುಕೊಂಡಿರುತ್ತೆಂದು ಭಾವಿಸುತ್ತೇವೆ. ಇದು ಮುಜರಾಯಿ ಇಲಾಖೆಗೆ ಸೇರಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಆಶೀರ್ವಾದ ಪಡೆಯಬೇಕೆಂದು ನಮ್ಮ ಕೋರಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ಇತಿಹಾಸದೊಂದಿಗೆ ನಿಮ್ಮ ಜೊತೆ ಬರುತ್ತೇವೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.